ಸುಮಾರು 40-45 ವರ್ಷಗಳಿಂದ ಒಂದು ಜಾಗದಲ್ಲಿ ವಾಸ ಇರ್ತೀರಾ. ನೀವು ವಾಸ ಇರುವಂತಹ ಜಾಗಕ್ಕೆ ಏಕಾಏಕಿ 70ರಿಂದ 80 ಜನ ನುಗ್ಗು ಬಿಡ್ತಾರೆ. ಆ ಜಾಗನ ನಮ್ದು ಅಂತ ಹೇಳ್ತಾರೆ ಅಂದ್ರೆ ಒಪ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ. ಬಟ್ ಇಂಥದ್ದೊಂದು ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದು ಹೋಗಿದೆ. ಖಾಸಗಿ ಜಾಗಕ್ಕೆ ಪುಂಡರ ಗ್ಯಾಂಗ್ ಏಕಾಏಕಿ ದಾಳಿ ಮಾಡಿ ಬುಲ್ಡೋಸರ್ ತಗೊಂಡ್ಬಂದು ಕಾಂಪೌಂಡ್ ನ ಉರುಳಿಸಿ ಇಡೀ ಮನೆಯ ಮುಂಭಾಗದಲ್ಲಿದ್ದಂತಹ ಗಾರ್ಡನ್ ನ ಧ್ವಂಸ ಮಾಡಿ ಶೀಟ್ಗಳ ಮೂಲಕ ಬೇಲಿ ಹಾಕ್ಬಿಟ್ಟಿದ್ದಾರೆ. ವಿಪರ್ಯಾಸ ಏನು ಅಂದ್ರೆ ಆ ಸಂದರ್ಭದಲ್ಲಿ ಪೊಲೀಸರು ಸ್ಥಳದಲ್ಲಿದ್ರು. 10 ಪೊಲೀಸರ ಕಣ್ಣ ಮುಂದೆಯೇ ಇಂಥದ್ದೊಂದು ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದು ಹೋಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಪೊಲೀಸರು ಕೈಲಾಗದವರಂತೆ ಕೈಕಟ್ಟಿ ನಿಂತ್ಕೊಂಡಿದ್ರು ಅನ್ನೋದೇ ಈ ಕೇಸ್ನ ವಿಪರ್ಯಾಸ. ವೈಟ್ ಫೀಲ್ಡ್ ನ ಖಾಸಗಿ ಜಾಗದ ಮೇಲೆ ಬಿಲ್ಡರ್ ಒಬ್ಬನ ಕಣ್ಣು ಬಿದ್ದಿತ್ತು. ಹೀಗಾಗಿ ವಿಶಾಲ್ ಬಾಳಿಗ ಅನ್ನುವಂಥ ವ್ಯಕ್ತಿಯ ಮನೆಯ ಮೇಲೆ ಗೋಪಾಲ್ ಅನ್ನುವಂಥ ವ್ಯಕ್ತಿ ಒಂದು ದೊಡ್ಡ ಗ್ಯಾಂಗ್ ಅನ್ನ ಕರ್ಕೊಂಡು ಬಂದು ದಾಳಿ ಮಾಡಿಸಿದ್ದಾನೆ. ವಿಪರ್ಯಾಸ ಅಂದ್ರೆ ಮನೆಯ ಮಾಲಕಿಗೆ ಹಿಗ್ಗಾಮುಗ್ಗಾ ಥಳಿಸಿದೆ ಈ ಗ್ಯಾಂಗ್. ಕಣ್ಣ ಮುಂದೆ ಇಷ್ಟೆಲ್ಲ ನಡೀತಾ ಇದ್ರು ಪೊಲೀಸರು ಕೈಕಟ್ಟಿ ಕೂತ್ಕೊಂಡ್ಬಿಟ್ಟಿದ್ರು. ಘಟನೆಯ ಆ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ಫೂಟೇಜ್ ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಮನೆಯ ಮುಂಭಾಗದ ಗಾರ್ಡನ್ ಇದು. ಮನೆಯ ಒಳಭಾಗಕ್ಕೆ ಬರೋದಕ್ಕೆ ಇರುವಂತಹ ಜಾಗ. ಆ ಜಾಗದಲ್ಲಿ ಹೊರಗಡೆಯಿಂದ ಒಂದು ಬುಲ್ಡೋಸರ್ ಎಂಟ್ರಿ ಆಗುತ್ತೆ. ಹಾಕಿದ್ದಂತಹ ಗೇಟ್ ಧ್ವಂಸ ಆಯ್ತು ನೋಡಿ. ಅದಾದ ನಂತರ ಕಾಂಪೌಂಡ್ ನ ಧ್ವಂಸ ಮಾಡ್ತಾರೆ. ಜೆಸಿಬಿ ಎಂಟರ್ ಆಗುತ್ತೆ. ಅದಾದ ಮೇಲೆ ನೀವು ಗಮನಿಸಬೇಕು 70ರಿಂದ 80 ಜನ ಏಕಾಏಕಿ ಆ ಖಾಸಗಿ ಜಾಗದ ಒಳಗೆ ನುಗ್ಗು ಬಿಡ್ತಾರೆ. ಪ್ರಾಪರ್ಟಿ ಡಿಸ್ಪ್ಯೂಟ್ ಇರಬಹುದು, ಆದ್ರೆ ಜಾಗದ ಜಟಾಪಟಿ ಇದ್ರೂ ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಲ್ಲ. ಇಲ್ಲದಾಗಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಏಕಾಏಕಿ ಬುಲ್ಡೋಸರ್ ನುಗ್ಗುತ್ತೆ, ಗೇಟ್ ಅನ್ನ ಮುರಿದು ಹಾಕುತ್ತೆ, ಕಾಂಪೌಂಡ್ ನ ಪುಡಿ ಪುಡಿ ಮಾಡ್ತಾರೆ. ಮನೆಯಲ್ಲಿದ್ದವರು ಅಸಹಾಯಕರಾಗಿ ಬೊಬ್ಬೆ ಹೊಡಿತಾರೆ, ನಿಲ್ಲಿ ಅಂತ ಹೇಳ್ತಾರೆ. ಮೊಬೈಲ್ ತಗೊಂಡ್ಬಂದು ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೂ ಜೆಸಿಬಿಯ ಆರ್ಭಟ ನಿಲ್ಲಲ್ಲ. ಮುರಿದು ಹಾಕಿ ಹೇಗೆ ಒಳಗಡೆ ನುಗ್ತಾ ಇದೆ ನೋಡಿ. ಒಂದು ಖಾಸಗಿ ಪ್ರಾಪರ್ಟಿ. ಇಫ್ ಇನ್ ಕೇಸ್ ಆ ಜಾಗದ ಬಗ್ಗೆ ಡಿಸ್ಪ್ಯೂಟ್ ಇದೆ ಅಂದ್ರೆ ಅದಕ್ಕೆ ಕೋರ್ಟ್ ಇದೆ, ಕಾನೂನಿನ ಮೂಲಕ ಹೋರಾಟ ಮಾಡಬೇಕು. ಬಟ್ ಇಲ್ಲ, ಅದು ಯಾವುದೂ ಆಗಿಲ್ಲ. ಕೋರ್ಟ್ ಇಂದ ಡೆಮಾಲಿಷ್ ಮಾಡಿ ಅನ್ನುವಂಥ ಆರ್ಡರ್ ಕೂಡ ಇಲ್ಲ. ಬರೇ ಕೈಯಲ್ಲೊಂದು ಸೇಲ್ ಡೀಡ್ ಅನ್ನ ಹಿಡ್ಕೊಂಡು ಒಂದು ಡಾಕ್ಯುಮೆಂಟ್ ಅನ್ನ ಹಿಡ್ಕೊಂಡು ಖಾಸಗಿ ಜಾಗದ ಒಳಭಾಗಕ್ಕೆ ಜೆಸಿಬಿ ಎಂಟ್ರಿ ಆಗಿದೆ. ಆರಂಭದ ದೃಶ್ಯ ನೀವು ಗಮನಿಸ್ತಾ ಇರೋದು. ಆ ವಿಶಾಲ್ ಬಾಳಿಗ ಅನ್ನುವಂಥ ವ್ಯಕ್ತಿ ಈಗ ಗನ್ ಅನ್ನ ಏನ್ ಹಿಡ್ಕೊಂಡಿದ್ದಾರೆ. ಮೊದಲಿಗೆ ಅವ್ರ ತಂದೆ ಆ ಗನ್ ಅನ್ನ ಹಿಡ್ಕೊಂಡ್ ಬರ್ತಾರೆ. ಲೈಸೆನ್ಸ್ಡ್ ಗನ್ ಅವ್ರ ಬಳಿ ಇರುತ್ತೆ. ಮೊದಲು ಅವ್ರ ಗಾಳಿಯಲ್ಲಿ ಒಂದು ಸುತ್ತ ಗುಂಡು ಹಾರಿಸ್ತಾರೆ. ಅದಾದ ನಂತರ ಪುತ್ರ ವಿಶಾಲ್ ಬಾಳಿಗ ಆ ರೈಫಲ್ ನ ತಗೊಳ್ತಾರೆ ಅವ್ರ ಕೈಗೆ. ಬಟ್ ಇಷ್ಟಾದ್ರೂ ಒಳಗಡೆ ಬರ್ತಾ ಇದ್ದಂತಹ ಜೆಸಿಬಿ ಸ್ಟಾಪ್ ಆಗಲ್ಲ. ಆ ಜಾಗದಲ್ಲಿ ಯಾರು ಕೂಡ ಪೊಲೀಸರು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ನೋಡಿ. ಯಾಕೆ ಪೊಲೀಸರು ಸದ್ಯಕ್ಕೆ ಕಾಣಿಸ್ತಿಲ್ಲ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಅವ್ರು ಏನ್ ಹೇಳಿದ್ರು, ಯಾಕೆ ಈ ಮಾತು ಬಂತು ಅಂತ ಹೇಳಿ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಿನ್ನೆ ವೈಟ್ ಫೀಲ್ಡ್ ನ ಈ ಖಾಸಗಿ ಪ್ರಾಪರ್ಟಿ ವಿಶಾಲ್ ಬಾಳಿಗ ಅನ್ನುವಂಥ ವ್ಯಕ್ತಿ, ಅವರಿಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ. ಅವರು ಸುಮಾರು 40ರಿಂದ 45 ವರ್ಷಗಳಿಂದ ವಾಸ ಇರುವಂತಹ ಜಾಗ. ಆ ಜಾಗದ ಒಳಗೆ ಜೆಸಿಬಿ ಹೇಗೆ ನುಗ್ತು, ಹೇಗೆ ಧ್ವಂಸ ಮಾಡ್ತು ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಮುಂದಿನ ದೃಶ್ಯಗಳಿದೆಯಲ್ಲ, ಇದು ಅದಕ್ಕಿಂತ ಆಘಾತಕಾರಿ. ಸರ್ ಹೊಡ್ತಿದಾರ ಮುಖಕ್ಕೆಲ್ಲ ಏನ್ ನಡೆಸ್ತಾ ಇದ್ದೀರಾ ಸರ್? ಅಲ್ಲಿ ನಿಲ್ಸಿ ಸರ್. ಇದು ನಮ್ಮನೆ ನೀನೇ முன்னாடி
ಪ್ರತಿಯೊಬ್ಬರದ್ದು ಮುಖ ತೆಗಿಯೋಣ ಇರೋ ಮಾಸ್ತಿಗೆ ಯಾರು ಕಳ್ಸಿದ್ ನಿಮ್ಗೆ ಹೆಸರು ಹೇಳಿ ಯಾರು ಕಳ್ಸಿದ್ ನಿಮ್ಗೆ ಯಾರು ಕಲಾ ಯಾರು ಐಡೆಂಟಿಫೈ ಮಾಡ್ಕೊಳ್ಳಿ ಯಾರು ಹೇಳಿದ್ ನಿಮ್ಗೆ ಬರಕ್ ಕೇಳಿ ಕರೀರಿ ಅವ್ರಿಗೆ ಯಾರು ಹೇಳಿದ್ದು ನೀವು ನಮ್ ಜಮೀನ್ ಒಳಗ್ ಬಂದಿದ್ರ ನಿಮ್ ಸರಿ ಇರೋದಿಲ್ಲ ಆಮೇಲೆ ಯಾರು ಹೇಳಿದಿರೋದು ಅಂತ ಹೇಳಿಬೇಕು ಈಗ ನನ್ನ ಮಕ್ಳ ಹುಟ್ಟು ಬೆಳೆದಿದ್ ನಾವಿಲ್ಲಿ ನಮ್ಗೆ ಹೇಳ್ತೀರ ಕ್ಯಾನ್ಸಲ್ ನಮ್ ಜಮೀನ್ ಕಣಯ್ಯ ನನ್ಗೆ ಹೇಳ್ತೀಯ ನಿನ್ನಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಆಮೇಲೆ ನೋಡ್ಕೋತೀನಿ ನಾವ್ ಯಾರಂತ ನಾವು ಹೇಳೋಣ ಇರೋದು ಅಮ್ಮ ಬಿಡಲ್ಲಿ ಹೋಗ ಕಡೆ ಹೋಗಲ್ಲ ಯಾರಿಗೆ ಹೇಳ್ತಾ ಇದ್ಯಾ ನಮ್ಮ ಮನೆಗೆ ಬಂದು ನನ್ಗೆ ಹೇಳ್ತಾ ಯಾರು ನೀನು ನನ್ನ ಅಪ್ಪನ ಜಮೀನ್ ಇದು ನಂದು ಯಾರು ನೀನಪ್ಪ ಲೇಡೀಸ್ ಇದ್ರೆ ನನ್ನ ಜಮೀನ್ ಒಳಗೆ ಬಂದು ನೀವು ಲೇಡೀಸ್ ಆದ್ರೆ ಏನಾದ್ರು ಮಾತಾಡ್ಬೋದಾ ನಾನೇ ಮಾತಾಡ್ತೀನಿ ನನ್ನ ಮನೆ ಏನ್ ಮಾತಾಡ್ತೀಯ ನೀನ್ ಯಾವನು ಒಳ್ಳೇದು ಇನ್ನ ಮಾತಾಡು ಹಂಗೆ ಮಾತಾಡು ಅಮ್ಮ ಸ್ಟ್ಯಾಂಡ್ ವಿತ್ ಮೀ ಮ್ಯಾನ್ ಯಾಕೆ ಎಲ್ಲ ಮುಖ ಹಚ್ಕೊಂಡಿದ್ದೀರಾ ತೆಗಿ ಮಾಸ್ಕ್ ತೆಗಿಬೇಕು ನೀವು ಎಲ್ಲರೂ ನೀವು ಸ್ವಲ್ಪ ನಿಮ್ಮ ಮುಖದ ತೋರಿಸ್ಬೇಕು ನೀವ್ ಇದೆಲ್ಲ ಮಾಡಕ್ ಹೋಗ್ಬೇಡಿ ನಿಮ್ ಸರಿ ಇರೋದಿಲ್ಲ ಇದು ಏನಮ್ಮ ಈ ಸರ್ವೆ ನಂಬರ್ ಗೊತ್ತಾ ನಿಮ್ಗೆ ನಿಮ್ಗೆ ಹೇಳೋದು ಯಾರಿದು ಜಮೀನ್ದಾರ್ ಇದು ಯಾರು ಓನರ್ ಗೊತ್ತಾ ನಿಮ್ಗೆ ಅಮ್ಮ ಯಾಕೆ ಹೋಗ್ತಾ ಇದ್ದೀರಾ ಈ ಕಡೆ ಬನ್ನಿ ಎಲ್ಲಾರು ಬನ್ನಿ ನಿಮ್ ಎಲ್ಲಾರ್ದು ಮುಖ ನೋಡ್ಬೇಕು ನಾನು ಹೋಗ್ ಈ ರಿಜಿಸ್ಟ್ರೇಷನ್ ನಂಬರ್ ಇಂದ ಗೊತ್ತಾಗುತ್ತೆ ಯಾರ್ದು ಮನೆ ಅಂತ ಬನ್ನಿ ಈ ಕಡೆ ಬನ್ರಮ್ಮ ಇಲ್ಲಿ ಮುಖ ತೋರಿಸಿ ಎಲ್ಲಾರು ಎಂಥ ಶಾಕಿಂಗ್ ವಿಜುವಲ್ಸ್ ನೋಡಿ. ವಿಶಾಲ್ ಬಾಳಿಗ ಅವರು 40ರಿಂದ 45 ವರ್ಷಗಳಿಂದ ಇರುವಂತಹ ಜಮೀನು. ಆ ಜಾಗದ ಬಗ್ಗೆ ಡಿಸ್ಪ್ಯೂಟ್ ಇದೆ ಅಂದ್ರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಕೋರ್ಟ್ ಇದೆ. ಬಟ್ ಇಲ್ಲಿ ಹಾಗಾಗಿಲ್ಲ. ಏಕಾಏಕಿ 60ರಿಂದ 70 ಜನ ನುಗ್ಗಿದವರು ವಿಶಾಲ್ ಬಾಳಿಗ ಅವರ ಪತ್ನಿಯನ್ನ ಹೇಗೆ ಎಳೆದಾಡಿದ್ದಾರೆ ಅನ್ನುವಂಥದ್ದನ್ನ ಆ ದೃಶ್ಯದಲ್ಲಿ ಗಮನಿಸಬಹುದು. ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಮನೆಯಲ್ಲಿ ಜನ ಇದ್ದಾರೆ, ಬಟ್ ಬಂದಂತವರು ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ಅಲ್ಲಿ ಆ ಶೀಟ್ ಫೆನ್ಸಿಂಗ್ ನ ಹಾಕಿಬಿಡ್ತಾರೆ ಮನೆ ಪಕ್ಕಾನೆ. ಆ ಜಾಗ ನಮ್ಮದು ಅಂತ ಹೇಳ್ತಾರೆ. ಅಲ್ಲಿ ಯಾರನ್ನೂ ಕೇರ್ ಮಾಡದೆ ಶೀಟ್ ಫೆನ್ಸಿಂಗ್ ಹಾಕುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಹೋಗ್ಲಿ, ಆ ಜಾಗ ಯಾರ್ದು ಅಂತ ಬಂದವ್ರಿಗೆ ಗೊತ್ತಾ? ಆ ಪ್ರಶ್ನೆಯನ್ನ ಕೇಳಿದ್ರೆ ಒಬ್ರ ಹತ್ರನೂ ಉತ್ತರ ಇಲ್ಲ. ಅಸಲಿಗೆ ಬಂದಂತಹ 70ರಿಂದ 80 ಜನರಿಗೂ ಆ ಜಾಗಕ್ಕೂ ಏನು ಸಂಬಂಧ? ಆ ಪ್ರಶ್ನೆಗೂ ಒಬ್ರಿಗೂ ಉತ್ತರ ಗೊತ್ತಿಲ್ಲ. ಬಟ್ ಇದೆಲ್ಲಕ್ಕಿಂತ ಶಾಕಿಂಗ್ ಏನು ಅಂದ್ರೆ, ಬೆಂಗಳೂರು ಪೊಲೀಸರಿಗೆ ಜನರ ರಕ್ಷಣೆಯ ಜವಾಬ್ದಾರಿ ಇಲ್ವಾ? ಈ ಪ್ರಶ್ನೆ ಈ ಘಟನೆಯಿಂದ ಹುಟ್ಟುಕೊಂಡಿದೆ. ಖಾಕಿ ಹಾಕಿ ಪೋಸ್ ಕೊಡುವುದಕ್ಕಷ್ಟೇನಾ ಇವರಿರೋದು? ಈ ಪ್ರಶ್ನೆಯನ್ನ ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಪೊಲೀಸರು ಕ್ರಮ ತೆಗೆದುಕೊಳ್ಳೋಕೆ ಹಾಗಾದ್ರೆ ರಕ್ತಪಾತ ಆಗಬೇಕಾ? ಮನೆ ಕಾಂಪೌಂಡ್ ಒಳಗಡೆ ನುಗ್ಗಿ ದಾಂಧಲಿಯನ್ನ ನಡೆಸಿದ್ರು. ಸುಮಾರು 10ಕ್ಕೂ ಹೆಚ್ಚು ಪೊಲೀಸ್ ಇದ್ದಾರೆ ಸ್ಥಳದಲ್ಲಿ. ಆದ್ರೆ ಅವರು ಸೈಲೆಂಟ್ ಆಗಿದ್ದಾರೆ, ಕೈಲಾಗದವರಂತೆ. ಅನಿವಾರ್ಯವಾಗಿ ಶಬ್ದವನ್ನ ಬಳಸಬೇಕಾಗತ್ತೆ. ಬಳಸದೆ ಬೇರೆ ವಿಧಿ ಇಲ್ಲ. ದೃಶ್ಯಗಳನ್ನ ನೋಡುವಾಗ ಹಾಗೆ ಕಾಣಿಸುತ್ತೆ. ಕೈಲಾಗದವರಂತೆ ಕೈ ಕಟ್ಟಿ ನಿಂತ್ಕೊಂಡಿದ್ರು ವೈಟ್ ಫೀಲ್ಡ್ ಠಾಣೆಯ ಪೊಲೀಸರು. ಕಣ್ಮುಂದೆ ಅನ್ಯಾಯ ನಡೀತಾ ಇದ್ರು. ಪ್ರಶ್ನೆ ಮಾಡಿದ್ರೆ ಅನ್ಯಾಯಕ್ಕೊಳಗಾದವರು ಕೋರ್ಟ್ ಇದೆ ಅನ್ನುವಂತ ಉತ್ತರ ಅವರಿಂದ ಬಂದಿದ್ದು. ಈ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸರ್ ಹೇಳಿ, ಯಾಕೆ ಬರ್ತಾ ಇಲ್ಲ? ನಾನು ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ದೀನಿ. ಪೊಸಿಷನ್ ಹೌದು. ಯಾರು ಬರ್ತಾ ಇದ್ದಾರೆ? ಅವ್ರು ಬಂದ್ರೆ ಫಸ್ಟ್ ಅವ್ರಿಗೆ ನಿಲ್ಲಿಸಬೇಕು. ಅವ್ರು ಬರ್ತಾರೆ, ನೀವು ಬನ್ನಿ. ಅಲ್ಲ, ಕೇಸ್ ನಡೀತಾ ಇರ್ಬೇಕಾದ್ರೆ ನೀವ್ ಯಾಕೆ ಹಿಂಗೆ ಬಿಡೋದು ಅವ್ರಿಗೆ? ಯಾವ ಕೇಸ್ ಇದೆ ನಿಮ್ಮ ಹತ್ರ? ಯಾವ ಕೇಸ್ ಇದೆ? ಯಾವ ಕೇಸ್ ಪೆಂಡಿಂಗ್? ನಮ್ದಿದೆ. ಹೋಗಿ ಕೋರ್ಟಲ್ಲಿ ನೋಡಿ. ನಮ್ ಲಾಯರ್ ಬರ್ತಾ ಇದ್ದಾರೆ. ನೀವ್ಯಾರು? ಫೈಲ್ ಮಾಡ್ಬಿಟ್ರೆ ನೀವ್ಯಾರು? ಬಿಡ್ತಾರಾ? ನೀವ್ಯಾರು? ನಾವು ಕಂಪ್ನಿ ಕಡೆಯಿಂದ. ಯಾವ ಕಂಪನಿ ಕಡೆ? ನಿಮ್ಗೆ ಗೊತ್ತಲ್ವಾ? ಇಲ್ಲ, ನನ್ಗೆ ಗೊತ್ತಿಲ್ಲ. ನೀವ್ ಹೇಳ್ತಾ ಇದ್ರಲ್ಲ, ನೀವ್ ಹೇಳಿ. ನಿಮ್ಗೆ ಏನಾದ್ರು ಹತ್ತಿದ್ರೆ ಹೇಳಿ. ಕಡೆಯಿಂದ ನಾವು
ಬಾಸ್ ಕ್ರಿಮಿನಲ್ ಕೇಸ್ ನಡೀತಿದೆ, ಆ ಪ್ರಾಪರ್ಟಿ ಫಾರ್ಜರಿ ಮಾಡ್ಕೊಂಡು ಅವ್ರು ತಗೊಂಡವ್ರೆ. ಫೋರ್ಜರಿ ಮಾಡಿ ಯಾರು ದುಡ್ಡು ತಗೊಂಡಿದ್ದಾರೆ, ಯಾರು ದುಡ್ಡು ತಗೊಂಡಿದ್ದಾರೆ? ಕೋರ್ಟಲ್ ನಡೀತಾ ಇದೆ, ಬನ್ನಿ ತೋರ್ಸೋಣ ಅಲ್ಲಿ. ಶೋ ಮಿ ದ ಟೈಟಲ್ ಡೀಡ್ಸ್, ಶೋ ಮಿ ದ ಟೈಟಲ್ ಡೀಡ್ಸ್. ದಟ್ ಇಸ್ ಸೆಕೆಂಡರಿ. ನೀವು ಯು ಆರ್ ಆಫ್ ಟಾಪಿಕ್, ಯು ಆರ್ ಆಫ್ ಟಾಪಿಕ್. ಮಿಸ್ಟರ್ ಗಿರೀಶ್ ನಾಯಕ್, ಯು ಆರ್ ಆಫ್ ಟಾಪಿಕ್. Fire as self-defense. My father is 72 years. 65 people have come inside our compound. 65 people have come into our compound. Now, nam tande fired in the air as self-defense. Property single entrance, num possession. How can they break our possession and come inside? ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಏನ್ ಆರ್ಡರ್ ಇದೆ? ನೀವು ನೋಡಿದೀರಾ? ನೀವು ಆರ್ಡರ್ ನೋಡಿದೀರಾ? ನೀವು ಆರ್ಡರ್ ನೋಡಿದೀರಾ? ನೀವು ಆರ್ಡರ್ ನೋಡಿದೀರಾ? ಎಂಥ ವಿಪರ್ಯಾಸ ನೋಡಿ. ಅಷ್ಟು ಜನ ಪೊಲೀಸರಿದ್ದಾರೆ, ಅಷ್ಟು ದಾಂಧಲಿ ಆಗ್ತಾ ಇದೆ. ಪ್ರಶ್ನೆ ಮಾಡಿದ್ರೆ ಮರು ಪ್ರಶ್ನೆಯೇ ಪೊಲೀಸರ ಉತ್ತರ. ಯಾರು ಕರೆ ಮಾಡಿ ಪೊಲೀಸರನ್ನ ಕರೆಸ್ಕೊಂಡಿದ್ದಾರೋ ಅವರಿಗೆ ಒಂದಿಷ್ಟು ಸಹಾಯ ಕೂಡ ಇಲ್ಲ. ಸರಿಯೇ, ಅವ್ರ ಹತ್ರ ಸೇಲ್ ಹಿಡಿದೆ, ಇನ್ನೊಂದಿದೆ, ರೀಸನ್ ಕೊಟ್ಟಿದ್ದಾರಲ್ಲ ಪೊಲೀಸರು. ಬಟ್ ಯಾರೇ ಆದ್ರೂ ಹೀಗೆ ನುಗ್ಗಿ ದಾಂಧಲಿಯನ್ನ ಮಾಡಬಹುದಾ? ಆ ಮಹಿಳೆ ಮೇಲೆ ಹಲ್ಲೆಯಾಗಿದೆ. ಆಗ ಪೊಲೀಸರು ಇರ್ಲಿಲ್ಲ ಅಂತಲ್ಲ, ಆ ಸ್ಥಳದಲ್ಲಿ ಪೊಲೀಸರಿದ್ದಾಗಲೇ ಪೊಲೀಸರ ಕಣ್ಣ ಮುಂದೆಯೇ ವಿಶಾಲ್ ಬಾಳಿಗ ಅವರ ಪತ್ನಿ ಮೇಲೆ ಹಲ್ಲೆಯಾಗಿರುವುದು ಸಾಕ್ಷಿಯ ದೃಶ್ಯ. ಮತ್ತೊಂದು ಕಡೆ ವಿಶಾಲ್ ಬಾಳಿಗ ಅವರ ಪತ್ನಿಯ ಈಗಿನ ಸ್ಥಿತಿ ಏನು ಅನ್ನುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರ ಕಣ್ಣ ಮುಂದೆಯೇ ಇಷ್ಟೆಲ್ಲ ಅದು. ಪೊಲೀಸರು ಯಾಕೆ ಸೈಲೆಂಟ್ ಆಗಿದ್ರು? ದಾಂಧಲೆ ಆಗ್ತಾ ಇದ್ರು, ಅದನ್ನ ತಡೆಯುವಂತಹ ಪ್ರಯತ್ನವನ್ನ ಯಾಕೆ ಮಾಡಿಲ್ಲ? ಪ್ರಾಪರ್ಟಿ ಡಿಸ್ಪ್ಯೂಟ್ ಏನೇ ಇರಬಹುದು, ಬಟ್ ಆಗ್ತಾ ಇದ್ದಂತಹ ಕಾನೂನು ಸುವ್ಯವಸ್ಥೆಗೆ ಏನ್ ಧಕ್ಕೆಯಾಗಿತ್ತು ಅದನ್ನ ತಡೆಯುವಂತಹ ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಆಗ್ಬೇಕಾಗಿತ್ತಲ್ವಾ? ಈ ಸಿಂಪಲ್ ಪ್ರಶ್ನೆಗೆ ಪೊಲೀಸ್ ಇಲಾಖೆಯಿಂದ ಉತ್ತರ ಬೇಕಿದೆ. ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಇಷ್ಟೆಲ್ಲ ದಾಳಿಗೆ ಒಳಗಾದಂತಹ ತನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇರುವಂತಹ ವಿಶಾಲ್ ಬಾಳಿಗ ಅವರೇ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ವಿಶಾಲ್ ಬಾಳಿಗ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈಗ ನೀವೇ ಹೇಳಬೇಕು. ಈಗ ದಾಂಧಲೆಯಾಗಿದೆ, ಹಲ್ಲೆಯಾಗಿದೆ, ಆ ಪ್ರಾಪರ್ಟಿನಲ್ಲಿ ಯಾರು ನಿರೀಕ್ಷೆ ಮಾಡದೇ ಇರುವಂತಹ ಒಂದು ಘಟನೆ ನಡೆದು ಹೋಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೀಗೂ ಆಗುತ್ತಾ? ಅದು ಪೊಲೀಸರ ಕಣ್ಮುಂದೆ. ಇದು ಬೇಸಿಕ್ ಆಗಿ ಹೇಳುವಂತಹ ಪ್ರಶ್ನೆ. ಬಟ್ ಘಟನೆಗೆ ಕಾರಣ ಏನು ಅನ್ನೋದನ್ನ ನೀವು ವಿವರಿಸಬೇಕು. ಅವ್ರು ಯಾರು? 70ರಿಂದ 80 ಜನ ಬಂದ್ರಲ್ಲ, ಅವ್ರಿಗೂ ನಿಮ್ ಜಾಗಕ್ಕೂ ಏನ್ ಸಂಬಂಧ, ಏನಾಗಿದೆ ಅಲ್ಲಿ ಅಂತ ಹೇಳಿ. ಮೇಡಮ್, ಈ ಜಮೀನಲ್ಲಿ ನಾನು ಹುಟ್ಟು ಬೆಳೆದಿದ್ದ ಜಮೀನು. ನಾನು ಈಗ 34 ವರ್ಷ ಈ ಜಮೀನು ನಮ್ಮ ತಂದೆ ತಾಯಿ ಖರೀದಿಸಿದರು 1986ರಲ್ಲಿ ನಮ್ಮ ಅಜ್ಜಿಯ ಹೆಸರಲ್ಲಿ. 93ರಲ್ಲಿ ನಮಗೆ ಒಂದು ಡೆಕಾಯಿಟಿ ಆಗಿ ವೈಟ್ ಫೀಲ್ಡ್ ಏರಿಯಲ್ಲಿ ಯಾರೂ ಇರಲಿಲ್ಲ. ನಾವು ಈ ಲ್ಯಾಂಡು, ಈ ಮನೆ ಬಿಟ್ಟರೆ ಯಾರೂ ಇರಲಿಲ್ಲ. ಸಿವಿಯರ್ ಡೆಕಾಯಿಟಿ ಆಗಿ ಆವಾಗ ನಮ್ಮ ತಂದೆಗೆ ತುಂಬಾ ಇದು ಮೂಗು ಕಟ್ ಮಾಡೋ ಪ್ರಯತ್ನ ಮಾಡಿದ್ರು, ತಲೆ ಕಟ್ ಮಾಡಿದ್ರು, ತುಂಬಾ ಘಟನೆ ಆಗಿತ್ತಿಲ್ಲಿ. ಹಾಗಾಗಿ 95ರಲ್ಲಿ ನಮ್ಮ ಅಜ್ಜಿ, ನಮ್ಮ ತಂದೆ, ನಮ್ಮ ತಾಯಿ ಅವರು ಮಾರಾಟ ಮಾಡೋಣ ಅಂತ ಒಂದು ಡಿಸಿಷನಿಗೆ ಬಂದರು. ಹಾಗೆ ಯಾರೋ ಒಬ್ಬ ಅನ್ನೋನ್ ಪರ್ಸನ್, ನಮ್ಮ ಜವಾಹರ್ ಗೋಪಾಲ್ ಯಾರೋ ನಮ್ಮ ಫೆದರ್ ಲೈಟ್ದು ಚೇರ್ಮನ್ನು ನಮಗೆ ಅಪ್ರೋಚ್ ಮಾಡಿದ್ರು. ಯಾರು? ನಮ್ಮ ತಂದೆ ತಾಯಿಗೆ ಮತ್ತು ನಮ್ಮ ಅಜ್ಜಿಗೆ. ನಾನು ಮಾರಾಟ ಮಾಡಿ ಕೊಡ್ತೇನೆ ನಿಮಗೆ, ನೀವು ನನಗೆ GPA ಕೊಡಿ. ನಮ್ಮ ಅಜ್ಜಿಗೆ ಆರ್ಥ್ರೈಟಿಸ್ ಆಗಿತ್ತು, ಅವರು ಜಾಸ್ತಿ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. GPA ಕೊಟ್ಟರು ಅವರು, ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಜ್ಜಿಯವರು. ಬಟ್ ಅದರಲ್ಲಿ ಅಮೌಂಟ್ ಬಗ್ಗೆ ಏನೂ ಇಲ್ಲ. ನಮ್ಮ ಹತ್ರ ಫೋಟೋ ಕಾಪಿ ಇದೆ, ಅದರದ್ದು ರಿಜಿಸ್ಟ್ರೇಷನ್ ಆಗಿರಲಿಲ್ಲ, ಏನೂ ಇಲ್ಲ. ಪಾರ್ಟಿನ ಇಂಟ್ರಡ್ಯೂಸ್ ಮಾಡಿ ಆಮೇಲೆ ನಾವು ಮುಂದುವರ್ಸೋಣ ಅಂತ ಈ ಜವಾಹರ್ ಗೋಪಾಲ್ ಹೇಳಿದ್ದು ಆ ಸಮಯದಲ್ಲಿ. ಇವರು ಏನು ಮಾಡಿದ್ದಾರೆ, ಈ 95 GPA ಉಪಯೋಗಿಸಿದ್ದು 2005ರಲ್ಲಿ 2005ರಲ್ಲಿ ನಮ್ಮ ಅಜ್ಜಿಯವರು ತೀರೋಗಿದ್ದು 1997ನಲ್ಲಿ. 2005ರಲ್ಲಿ 8 ವರ್ಷ ನಂತರ ತೀರೋಗಿರೋ ನಂತರ ಜವಾಹರ್ ಗೋಪಾಲ್ ಅವರ ತಾಯಿಯ ಹೆಸರಲ್ಲಿ ಹಾಕಿದ್ದು ಈ ಸೇಲ್ ಡೀಡ್ ಈ ಜಮೀನಿಗೆ ಫ್ರಾಡ್ಯುಲೆಂಟ್ ಅಂತ ಪ್ರೂವ್ ಆಗಿದ್ದು ಕ್ರಿಮಿನಲ್ ಕೇಸ್ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಚಾರ್ಜ್ ಶೀಟ್ ಸಮೇತ ಆಗಿದೆ. ಅದ ನಂತರ ಈ ಸೇಲ್ ಡೀಡು ನಾಟ್ ವ್ಯಾಲಿಡ್ ಅಂತ ಇಟ್ ಈಸ್ ನೋನ್ ಆಸ್ ಅ ಫ್ಯಾಕ್ಟ್.
ಅದು ನಮ್ಮ ಪೊಲೀಸ್ ಅವರು ಪ್ರೂವ್ ಮಾಡಿದ್ದಾರೆ ದಟ್ ಇಟ್ ಈಸ್ ಇನ್ವೆಸ್ಟಿಗೇಷನ್ ಬೇಸಿಸ್ ಪ್ರಕಾರ ಇದು ಕಂಪ್ಲೀಟ್ಲಿ ಫಾರ್ಜ್ಡ್ ಅಂತ. ಈಗ ಈ ಅಪ್ಪ ಜವಾಹರ್ ಗೋಪಾಲು ಪ್ಲಸ್ ಅವರು ತಂದಿರುವ 60 to 70 ಮೆಂಬರ್ಸ್ ನಿನ್ನೆ ಈ ಸೇಲ್ ಡೀಡನ್ನು ತೋರಿಸಿ ನಮ್ಮ ಮನೆಯ ಮುಂದೆ ನುಗ್ಗಿ, ನಿಮಗೆ ವಿಡಿಯೋ ನೋಡಿರ್ತೀರಾ, ನಾನು ವಿಶಾಲ್ ನೀವ್ ಹೇಳಿದ ಹಾಗೆ ಆ ಸೇಲ್ ಡೀಡ್ ಫ್ರಾಡ್ ಸೇಲ್ ಡೀಡ್ ಇದ್ದಿದ್ದು ನಿಮ್ ಪ್ರಕಾರ ಜವಾಹರ್ ಗೋಪಾಲ್ ಅವರ ಕೈಯಲ್ಲಿ. ಸರಿ ಆಯ್ತು, ಅವ್ರೇನೋ ಅಕ್ರಮ ಮಾಡಿದ್ದಾರೆ. ಈಗ ಬಂದ್ರಲ್ಲ 70 to 80 ಜನ, ಅವ್ರು ಯಾರು? ಅವ್ರಿಗೂ ಈ ಜಾಗಕ್ಕೆ ಏನ್ ಸಂಬಂಧ? ಅವ್ರು ಯಾಕೆ ನಿಮ್ ತಾಯಿ ಮೇಲೆ ಹಲ್ಲೆ ಮಾಡಿದ್ರು ಅಥವಾ ನಿಮ್ ಪತ್ನಿ ಮೇಲೆ ಹಲ್ಲೆ ಮಾಡಿದ್ರು, ಅಲ್ಲಿರುವಂತಹ ಗಾರ್ಡನ್ ಎಲ್ಲ ಧ್ವಂಸ ಮಾಡಿದ್ರು ಅಂತ ಹೇಳಿ? ನನ್ನ ಪ್ರಕಾರ ದೇ ಆರ್ ನಥಿಂಗ್ ಬಟ್ ಅವರು ರೌಡಿ ಶೀಟರ್. ಈಗ ಅವರು ತಂದಿರೋದು ಮ್ಯಾನ್ ಪವರ್. ನಾವು ಮನೆಯಲ್ಲಿರೋದು 4 ಜನಕ್ಕೆ ಈಗ 80 ಜನ ಬಂದರೆ ನಾವು ಏನಂತ ಮಾಡ್ಬೋದು? ಆ್ಯಸ್ ಅ ಫೋರ್ಸ್ ಅವರು ಎಲ್ಲ ಒಟ್ಟಿಗೆ ವಿತ್ ಮಷಿನರಿ 3 JCB, ಡಂಪರ್ ಟ್ರಕ್, ಟ್ರ್ಯಾಕ್ಟರ್, ಓಮ್ನಿ, ಮೆಟೀರಿಯಲ್ಲು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಲು, ಆಟೋ ಅಲ್ಲಿ ತಗೊಬಂದಿದ್ದಾರೆ ಇವರು. ಒಂದೇ ಸರಿ ಇನ್ ಮ್ಯಾಟರ್ ಆಫ್ 10 ನಿಮಿಷದಲ್ಲಿ ಇವ್ರು ಎಲ್ಲ ಒಳಗೆ ಬಂದು ನಮಗೆ ಓವರ್ ಪವರ್ ಮಾಡಿದ್ದಾರೆ. ಆ ಕ್ಷಣಕ್ಕೆ ನಾವು 112 ನಂಬರಿಗೆ ಫೋನ್ ಮಾಡಿ ಹೊಯ್ಸಲ ಕರೆಸಿದ್ವಿ. ನಮಗೆ ಯಾವ ಹೆಲ್ಪ್ ಬಂದಿಲ್ಲ ಪೊಲೀಸಿಂದ. ಅವ್ರು ಬಂದ ನಂತರ ನಾನು ಹೇಳಿದೆ ಇವರು ಟ್ರೆಸ್ಪಾಸರ್ಸ್ ಆಚೆ ಹಾಕಿ ಅಂತ. ಯಾರು ಕೇಳಿಲ್ಲ. ನಮ್ಮ ತಂದೆಗೆ 72 ವರ್ಷ, ಲೈಸೆನ್ಸ್ಡ್ ಗನ್ ಹೋಲ್ಡರ್. ಅವರು ಯಾರು ಮಾತು ಕೇಳಿಲ್ಲ ಅಂತ ಅವರು ಲಾನ್ ಮಧ್ಯ ಹೋಗಿ ಅವರು ಏರಲ್ಲಿ ಒಂದು ಗುಂಡು ಹೊಡೆದಿದ್ದಾರೆ 12 bore ರೈಫಲ್ ಅಲ್ಲಿ. ಈಸ್ ಅ ಲೈಸೆನ್ಸ್ಡ್ ಹೋಲ್ಡರ್ ಆಸ್ ಪ್ರೊಟೆಕ್ಟಿವ್ ಮೆಷರ್ ಏರಲ್ಲಿ ಫೈರ್ ಮಾಡಿದ್ದಾರೆ. ಆಗ ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಬಂದು ಇನ್ಸ್ಟೆಡ್ ಆಫ್ ಇವ್ರಿಗೆ ಆಚೆ ಹಾಕೋ ಬದಲು ಇವರು ನನಗೆ ಕೇಳ್ತಾವ್ರೆ, ವೈ ಡಿಡ್ ಯು ಫೈರ್ ಅ ಶಾಟ್? ಈಗ ನಮಗೆ ಲೈಸೆನ್ಸ್ ಇದ್ದರೆ ಇಟ್ ಇಸ್ ಫಾರ್ ಸೆಲ್ಫ್ ಪ್ರೊಟೆಕ್ಷನ್. ನಾವು ಮನೆಯಲ್ಲಿ 4 ಜನ ಇದ್ದೀವಿ, ನಿಮಗೆ ವಿಡಿಯೋ ತೋರಿಸಿದೀವಿ ಹೇಗೆ ಬಂದಿದ್ದಾರಂತ. ಅವರ್ ಲೈಫ್ ಇಸ್ ಇಂಪಾರ್ಟೆಂಟ್. ಪೊಲೀಸ್ ಅವ್ರು ಏನು ಮಾಡ್ತಾನೆ ಇಲ್ಲ. ನಾವು ನೋಡಿದಾಗ ದೃಶ್ಯ ನೋಡಿದಾಗ ಶಾಕಿಂಗ್ ಅಂತ ಅನ್ಸಿತ್ತು. ನೀವು ವಿಡಿಯೋ ಮಾಡ್ತಾನೆ ಪೊಲೀಸರನ್ನ ಪ್ರಶ್ನೆ ಮಾಡ್ತೀರಿ, ಸರ್ ನಮಗೆ ರಕ್ಷಣೆ ಕೊಡಿ, ನಮಗೆ ಅಸಿಸ್ಟ್ ಮಾಡಿ, ಅವ್ರು ಯಾರೋ ಬಂದಿದ್ದಾರೆ ಅವರನ್ನು ತಡೀರಿ ಅಂತ ಕೇಳ್ತೀರಿ. ಅವಾಗ ಉತ್ತರಿಸೋದಕ್ಕೆ ತಡಬಡಾಯಿಸ್ತಾರೆ ಪೊಲೀಸರು. ಆಮೇಲೆ ಒಂದ್ ಮಾತನ್ನ ಹೇಳ್ತಾರೆ, ನಾವು ಕಾನೂನು ಸುವ್ಯವಸ್ಥೆ ಹದಗೆಟ್ರೆ ಕಾಪಾಡೋಕ್ ಬಂದ್ವಿ ಅಂತ ಹೇಳಿ. ಹಾಗಾದ್ರೆ ನಿಮ್ಮ ಮೇಲೆ ಹಲ್ಲೆಯಾಗಿದ್ದು, ನಿಮ್ಮ ಮನೆಯವ್ರ ಮೇಲೆ ಹಲ್ಲೆಯಾಗಿದ್ದು ಕಾನೂನು ಸುವ್ಯವಸ್ಥೆಯನ್ನ ಉಲ್ಲಂಘನೆ ಮಾಡಿದ ಹಾಗಲ್ವಾ? ಅಥವಾ ನಿಮ್ಮ ಪ್ರಾಪರ್ಟಿ ಮೇಲೆ ಏಕಾಏಕಿ ಎಂಟರ್ ಆಗಿ ಅಲ್ಲಿದ್ದಂತಹ ಗಾರ್ಡನ್ ಎಲ್ಲ ಧ್ವಂಸ ಮಾಡಿ ಅದ್ಯಾವುದೋ ಶೀಟ್ ಫೆನ್ಸ್ ಅನ್ನ ಹಾಕಿದ್ದು ಅದು ಕಾನೂನಿನ ಉಲ್ಲಂಘನೆ ಅಲ್ವಾ? ಪೊಲೀಸರು ಯಾಕೆ ನಿಮ್ ಪರವಾಗಿ ನಿಲ್ಲಿಲ್ಲ? ಅವ್ರ ವರ್ಷನ್ ಏನಾಗಿತ್ತು? ಆಮೇಲೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ, ಅಲ್ಲಿ ಏನಾಯ್ತು ವಿಶಾಲ್? ಸಾಧಾರಣ 2:45ಗೆ ನಾನು ಪೊಲೀಸ್ ಸ್ಟೇಷನಿಗೆ ಹೋಗಿದ್ದೆ. ನಮ್ಮ ತಂದೆಯವರು ಇದೆಲ್ಲ ಆಗಿ ನೋಡಿ ಅವರು ಅನ್ಕಾನ್ಷಿಯಸ್ ಆಗಿದ್ರು ಮನೆಯಲ್ಲಿ. ಸುಮಾರು 1.5 ಗಂಟೆ ಅವ್ರಿಗೆ ಕಾನ್ಷಿಯಸ್ನೆಸ್ ಬರೋಕ್ಕೆ, ಅಂದರೆ ಫುಲ್ ಕಾನ್ಷಿಯಸ್ ಬರೋಕ್ಕೆ ಆಗಿತ್ತು ಟೈಮು. ಬಟ್ ನಮಗೆ ಪ್ರೆಷರ್ ಬಂದಿತ್ತು ಪೊಲೀಸ್ ಸ್ಟೇಷನಿಂದ, ನೀವು ಯಾಕೆ ಬರ್ತಾ ಇಲ್ಲ ಅಂತ ACP ಮೇಡಮ್ ರೀನಾ ಸುವರ್ಣ ಅವ್ರು ಹೇಳಿದರು. ಸೊ ಗೌಡ್ರೆ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ನನಗೆ ಪ್ರೆಷರ್ ಆಗ್ತಾಯಿದ್ರು. ನಮ್ಮ ತಂದೆಗೆ ಬಟ್ಟೆ ಕಟ್ಟಿದ್ದು ಹಾಗೆ ಕರ್ಕೊಂಡು ಹೋದೆ ಪೊಲೀಸ್ ಸ್ಟೇಷನಿಗೆ. ಪೊಲೀಸ್ ಸ್ಟೇಷನು ನಮ್ಮ ತಂದೆ, ನಾನು, ನಮ್ಮ ವಕೀಲ್ ಹೋಗಿದ್ವಿ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ ತಕ್ಷಣ ಮೇಡಮ್ಮು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಹೇಳಿದರು, ವಿ ಕೆ ನಾಟ್ ಎಕ್ಸೆಪ್ಟ್ ದ ಜೆಂಟಲ್ಮೆನ್ ಇನ್ ದಿಸ್ ಕಂಡೀಷನ್. ನಾಳೆ ಏನಾದರೂ ಆದರೆ ನಮ್ಮ ಮೇಲೆ ಬರುತ್ತೆ ಅಂತ ಅಷ್ಟು ಸಮೇತ ಹೇಳಿದ್ದಾರೆ ಅವರು. ಬಟ್ ನಮ್ಮ ತಂದೆಯವರು ಏನು ಹೇಳಿದ್ರು, ನನಗೆ ಏನಾದರೂ ಕಂಪ್ಲೇಂಟ್ ಕೊಡಬೇಕಾದ್ರೆ, ಸೈನ್ ಮಾಡಬೇಕಾದ್ರೆ ನಾನು ಬಂದಿದ್ದೀನಿ. ಆವಾಗ ಅವ್ರು ಹೇಳಿದರು, ನೀವು ಅವ್ರ ಮಗ ಆಗಿ ನೀವು ಕಂಪ್ಲೇಂಟ್ ಕೊಡ್ಬೋದು ಅಂತ. ಬಟ್ ಅವರು ಅಲ್ಲಿ ಕೂತಿದ್ರು. 2:45 ಹೋಗಿದ್ದು FIR ಫೈಲ್ ಮಾಡಿ ಬರಬೇಕಾದ್ರೆ ಸಾಧಾರಣ 10:45 ರಾತ್ರಿ ಆಗಿತ್ತು. ಪ್ರತಿ ಅರ್ಧ ಗಂಟೆ ಸರ್ವರ್ ಇಶ್ಯೂ 4 ಗಂಟೆಯಿಂದ ಸರ್ವರ್ ಇಶ್ಯೂ ಅಂತ ಹೇಳಿದರು ನನಗೆ. ನಾನು ಅಲ್ಲಿಂದ ಹೋಗಿಲ್ಲ. FIR ನೀವು ಕೊಟ್ಟಿಲ್ಲ ಅಂದರೆ ನಾನು ಹೊಡೆದಿಲ್ಲ. ನಮ್ಮ ಅಡ್ವೊಕೇಟು ವಕೀಲರು ಇದ್ದರು, ನಾನು ಇದ್ದೆ. ನಮ್ಮ FIR ತೊಗೊಂಡೇ ನಾನು ಬಂದೆ. ಅಷ್ಟೊತ್ತವರೆಗೆ ಆ ಟೈಮಲ್ಲಿ, ಆ ಸಮಯದಲ್ಲಿ ನಮ್ಮ ಸ್ನೇಹಿತರು ಒಬ್ಬರು ಇದ್ದರು ಇಲ್ಲಿ. ಅವರು ವಿಡಿಯೋ ಕಾಲ್ ನನಗೆ ಮಾಡಿ ನನಗೆ ತೋರಿಸ್ತಾ ಇದ್ದಾರೆ, ನಮ್ಮ ತಾಯಿಗೆ, ನಮ್ಮ ವೈಫಿಗೆ ಅವರು ಹೊಡಿತಾ ಇದ್ದಾರೆ. ಪೊಲೀಸ್ ಅವ್ರ ಪಕ್ಕದಲ್ಲಿ ನಿಂತಿದ್ದಾರೆ. ಲೇಡೀಸ್ ಪೊಲೀಸ್ ಇದ್ದಾರೆ, ಜೆಂಟ್ಸ್ ಪೊಲೀಸ್ ಇದ್ದಾರೆ. ಯಾರೂ ಸಹಾಯಕ್ಕೆ ಬಂದಿಲ್ಲ. ನಾನು ಆ ವಿಡಿಯೋ ಕಾಲಲ್ಲಿ ನಮ್ಮ ವೈಫಿಗೆ ಹೊಡೆದಿರೋದು ನಾನು ACP ಮೇಡಮ್ ತೋರಿಸ್ತಾ ಇದ್ದೀನಿ, ಇನ್ಸ್ಪೆಕ್ಟರ್ ಸರಿಗೆ ತೋರಿಸ್ದೆ. ಅವರು ಏನೂ ಹೇಳ್ತಾ ಇಲ್ಲ. ಫೋನ್ ಮಾಡಿ ಅದು ನಿಲ್ಲಿಸ್ರಿ, ಅವ್ರು ನಿಲ್ಲಿಸ್ರಿ ಅಂತ ಅಷ್ಟೇ 1 ಸೆಕೆಂಡ್ ಫೋನ್ ಕಟ್ ಮಾಡ್ತಾಯಿದ್ರು. ಬಟ್ ಇಲ್ಲಿ ಯಾವುದು ನಿಲ್ಲಿಸ್ತಾ ಇರಲಿಲ್ಲ. ಹಾಗೆ ನಾನು ನಮ್ಮ ಮನೆ ಕ್ಯಾಮರಾ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೆ ಅವ್ರಿಗೆ.
ಆವಾಗ ಇವರಿಗೆ ಗೊತ್ತಾಗಬೇಕಾದ್ರೆ ಅವರು ನಮ್ಮ ಕ್ಯಾಮರಾ ಟರ್ನ್ ಮಾಡಿ ಮೇಲೆ ಆಕಾಶಕ್ಕೆ ಪಾಯಿಂಟ್ ಮಾಡಿದರು. ರೀನಾ ಮೇಡಮ್ ಅದು ನೋಡಿದ್ರು, ಆಗಬೇಕಾದ್ರೆ ನೋಡಿದ್ರು. ರೀನಾ ಮೇಡಮ್ಮು ಇನ್ಸ್ಪೆಕ್ಟರ್ಗೆ ಹೇಳಿದರು ಈ ಥರ ಆಗ್ತಾ ಇದೆ, ಅವ್ರಿಗೆ ಇಮಿಡಿಯೇಟ್ ಫೋನ್ ಮಾಡಿ ಹೇಳಿ ಅಂತ. ಯಾರು ಸಹಾಯ ಮಾಡಿಲ್ಲ. ಇನ್ಸ್ಪೈಟ್ ಆಫ್ ನಾವು ಇಷ್ಟು ಹೇಳಿದ್ದಕ್ಕೂ ಯಾರು ಸಹಾಯ ಮಾಡಿಲ್ಲ. ನಾನು ವಿಡಿಯೋ ಶೇರ್ ಮಾಡ್ತೀನಿ, ನಾವು ನಿಮ್ಮ ರಿಪೋರ್ಟರ್ ಹತ್ರ ಮಾಡಿದ್ದೀನಿ. ನಮ್ಮ ವೈಫು ತಾಯಿಗೆ ಹೆಂಗೆ ಹೊಡೆದು ಎಳೆದು ಅವ್ರಿಗೆ ಅಸಾಲ್ಟ್ ಮಾಡಿ, ಕಪ್ಪಾಳಕ್ಕೆ ಹೊಡೆದು ಪಂಚ್ ಮಾಡಿ, ಇಲ್ಲಿ ಗೀಚಿ ಇಲ್ಲಿ ಕಟ್ ಮಾಡಿ ಎಲ್ಲ ಮಾಡಿ ಲಾಸ್ಟಲ್ಲಿ ಅವ್ರಿಗೆ ಬಿಟ್ಟು ಆ ಸ್ಥಿತಿಗೆ ತಂದಿದ್ದಾರೆ ನಮ್ಮ ಪೊಲೀಸ್ ಅವರು. ವಿಶಾಲ್ ಬಾಳಿಗ ಅವರೇ, ಈಗ ಯಾವುದೇ ಒಂದು ಪ್ರಾಪರ್ಟಿಯನ್ನ ಏನೋ ಕೋರ್ಟ್ನಲ್ಲೇ ಏನೋ ಡಿಸೈಡ್ ಆಗಿದೆ ಅನ್ನುವಂತಹ ಸಂದರ್ಭದಲ್ಲೂ ಆ ಜಾಗದಿಂದ ಒಬ್ಬರನ್ನ ತೆರವು ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಕಾನೂನಾತ್ಮಕವಾದಂತಹ ಒಂದು ಡಾಕ್ಯುಮೆಂಟ್ ದಾಖಲೆ ಏನಾದ್ರೂ ಹಿಡ್ಕೊಂಡ್ ಬರಬೇಕು. ನಿನ್ನೆ ಬಂದಿದ್ದಂಥವ್ರು ಅಂಥ ಯಾವುದಾದ್ರೂ ದಾಖಲೆಯನ್ನ ತೋರಿಸಿದ್ರ? ಪೊಲೀಸರ ಕೈನಲ್ಲಿ ಯಾವುದಾದ್ರೂ ದಾಖಲೆ ಇತ್ತಾ? ನೀವು ಪ್ರಶ್ನೆ ಮಾಡ್ತೀರಿ ಪೊಲೀಸರಿಗೆ, ಏನಾದ್ರೂ ದಾಖಲೆ ಇತ್ತಾ ಅಂತ ಹೇಳಿ. ಯಾವುದು ದಾಖಲೆ ಇರಲಿಲ್ಲ ಅವ್ರ ಹತ್ರ. ಇನ್ಫ್ಯಾಕ್ಟ್ ಆ ಪಾರ್ಟಿ ಟ್ರೆಸ್ ಪಾಸ್ ಮಾಡಿರೋದು ಅವರಿಗೆ ಡಾಕ್ಯುಮೆಂಟ್ ಇದೆ ಅಂತ ಹೇಳಿದ್ದು, ಅದು ಅವರು ನನಗೆ ಹೇಳಿದ್ದು. ನಾನು ಸಿಂಪಲ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ್ದು, ನಿಮ್ಮ ಹತ್ರ ಯಾವ ದಾಖಲೆ ಇದೆ ಅವ್ರ ಪರವಾಗಿ ಮಾತಾಡೋದಕ್ಕೆ? ಅವ್ರ ಹತ್ರ ಪ್ರತಿ ಒಂದು ಕ್ವೆಶ್ಚನ್ಗೆ ಒಂದು ಸಿಂಗಲ್ ಉತ್ತರ ಇರಲಿಲ್ಲ. ಅವರು ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ತೋರಿಸಿದ್ರು. ನಮ್ಮ ವಕೀಲ್ ನನ್ನ ಪಕ್ಕದಲ್ಲೇ ಇದ್ರು. ಸುಪ್ರೀಂ ಕೋರ್ಟು ಜಸ್ಟ್ ಸೇಸ್ ಐ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಹೈಕೋರ್ಟ್ಸ್ ಆರ್ಡರ್. ಅವರಿಗೆ ಪೊಸೆಷನ್ ಇದೆ, ಅವರಿಗೆ ರೈಟ್ಸ್ ಇದೆ ಅಂತ ಎಲ್ಲೂ ಬರ್ದಿಲ್ಲ ನಮ್ಮ ಜಡ್ಜ್ಮೆಂಟಲ್ಲಿ. ಅದೇ ಕಾರಣಕ್ಕೆ ನಮ್ಮ ವಕೀಲರು ಪೊಲೀಸ್ ಅವ್ರಿಗೂ ಅದೇ ಹೇಳಿದ್ದಾರೆ, ನಿಮಗೆ ಎವಿಕ್ಷನ್ ಆರ್ಡರ್ ಎಲ್ಲಿದೆ? ದಿಸ್ ಇಸ್ ಒನ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ 56/3. ಅದರಲ್ಲಿ ಒಂದೇ ಎಂಟ್ರೆನ್ಸ್ ಇರೋದು, ಮನೆ ಬೇರೆ ಲ್ಯಾಂಡ್ ಬೇರೆ ಅನ್ನಕ್ಕೆ ಯಾವುದು ದಾಖಲೆ ಇಲ್ಲ. ಹಾಗಾಗಿ ನಾವು ಟ್ರೆಸ್ ಪಾಸಿಂಗ್ ಅಂತ ಕೇಸ್ ಹಾಕಿದ್ವಿ ನಿಮ್ಮ ಮೇಲೆ. ಯಾಕೆ? ಬಿಕಾಸ್ ಆ ಒಂದು ಎಂಟ್ರೆನ್ಸಲ್ಲಿ ನೀವು ಬೈ ಫೋರ್ಸ್ ಒಳಗೆ ಬಂದಿದ್ದೀರಾ, ವಿದೌಟ್ ಎ ಡಾಕ್ಯುಮೆಂಟೇಷನ್, ವಿದೌಟ್ ಎನಿ ಸಾರ್ಟ್ ಆಫ್ ಕೋರ್ಟ್ ಆರ್ಡರ್ ಫಾರ್ ಎವಿಕ್ಷನ್. ಎವಿಕ್ಷನ್ ಇಸ್ ನಾಟ್ ಜಸ್ಟ್ ಫಾರ್ ಪೊಸೆಷನ್ ಆಫ್ ಎಂಟಿ ಲ್ಯಾಂಡ್. ಇದು ಪೂರ್ತಿ ಒಂದು ಸರ್ವೆ ನಂಬರ್ ಮೇಡಮ್, ಇದು ಒಂದೇ ನಂಬರ್. ಅವರು ಮಿಸ್ಇಂಟರ್ಪ್ರೇಟ್ ಮಾಡಿ ಪೊಲೀಸ್ ಅವ್ರಿಗೆ ಹೇಳಿದ್ದಾರೆ ಮನೆ ಬೇರೆ ಅದು ಬೇರೆ ಅಂತ. ಅದು ಹೇಗೆ ಸಾಧ್ಯ ಮೇಡಮ್? ಹೇಗೆ ಸಾಧ್ಯ ಅಂತ ನಾನು ಕೇಳಿದ್ದೆ, ಅವ್ರಿಗೆ ಉತ್ತರ ಇರಲಿಲ್ಲ. ವಿಶಾಲ್ ಬಾಳಿಗ ಅವರೇ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ, 5-6 ಗಂಟೆ 7 ಗಂಟೆ ವೆಯ್ಟ್ ಮಾಡ್ತೀರಿ, ಒಂದು ಕಂಪ್ಲೇಂಟ್ ನ ದಾಖಲು ಮಾಡ್ತೀರಿ, FIR ಆಗಿದೆ. FIR ಗೋಪಾಲ್ ಜವಾಹರ್ ಹಾಗೆ ಸುಮಾರು 70ಕ್ಕೂ ಹೆಚ್ಚು ಮಂದಿ ಅಂತ ಉಲ್ಲೇಖ ಮಾಡಿದ್ದೀರಿ. ಏನು ಆಕ್ಷನ್ ಆಗಿದೆ ನಿಮ್ಮ FIR ಗೆ ಸಂಬಂಧಪಟ್ಟ ಹಾಗೆ? ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರಾ? ಸದ್ಯದ ಸ್ಟೇಟಸ್ ಏನು ಅಂತ ಹೇಳಿ? ಝೀರೋ ಮೇಡಮ್. ಇನ್ಫ್ಯಾಕ್ಟ್ ನಾವು ನಮ್ಮ ಸೀನಿಯರ್ ಸಿಟಿಸನ್ ಪೇರೆಂಟ್ಸ್ ಇದ್ದಾರೆ, ನಮ್ಮ ಮಿಸಸ್ ಯಂಗ್ ಲೇಡಿ, ನಮ್ಮ ಮಗು 7.5 ವರ್ಷದ ಮಗು. ಅದಕ್ಕೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಬೇಕಂತ ಹೇಳಿದ್ವಿ ಅವರಿಗೆ. ಸ್ಟೇಷನಿಂದ ಬಂದ ನಂತರ ಯಾರು ಪೊಲೀಸ್ ಇರಲಿಲ್ಲ. ನನ್ನ ಹತ್ರ ವಿಡಿಯೋಸ್ ಇದೆ, ರಾತ್ರಿ ತೆಗೆದಿದ್ದು ವಿಡಿಯೋಸು. ಯಾರು ಪೊಲೀಸ್ ಅವರು ಬಂದಿಲ್ಲ ನಮ್ಮ ಪ್ರಾಪರ್ಟಿಯಲ್ಲಿರೋಕ್ಕೆ. ನೀವು ಇದು ನೋಟ್ ಮಾಡಬೇಕು, ನಮ್ಮ ಜಮೀನಲ್ಲಿ 25 ಜೆಂಟ್ಸ್ ಮೆಂಬರ್ಸ್ ಇದ್ರು ಇಲ್ಲಿ. ಅವರು ಆಲ್ಕೋಹಾಲಿಕ್ ಡ್ರಿಂಕ್ಸು ತಗೋತಾ ಇದ್ರು ರಾತ್ರಿಗೆ. ನಾವು 4 ಜನ ಈ ಮನೆಯಲ್ಲಿ ನಿನ್ನೆ ರಾತ್ರಿ ಇಲ್ಲೇ ಇದ್ವಿ. ನಾನು ಅಷ್ಟು ಅನ್ಸೇಫಾಗಿ ಫೀಲ್ ಮಾಡ್ತಾ ಇದ್ದೆ. ನಿನ್ನೆ ರಾತ್ರಿ ನಾನು ಟೋಟಲ್ 1 ಅವರ್ ಮಲಗಿದ್ದೀನಿ. 3:30 ಬೆಳಗ್ಗೆಯಿಂದ 4:15 ಬೆಳಗ್ಗೆ. ನನಗೆ ಅಷ್ಟು ಸಿಟ್ಟು ಮಾತ್ರ ಅಲ್ಲ, ಬಟ್ ಫಿಯರ್ ಅಂತ ಇತ್ತು, ನನ್ನ ಭಯ ಇತ್ತು ನನ್ನ ಇದರಲ್ಲಿ. ಆ ಥರ ಸಿಚುವೇಶನಲ್ಲಿ ಹಾಕಿದ್ದಾರೆ ನಮಗೆ. ಪೊಲೀಸ್ ನನಗೆ ಒಂದು ಚೂರು ಹೆಲ್ಪ್ ಮಾಡಿಲ್ಲ ಮೇಡಮ್. ನಾನು ಕ್ಲಿಯರಾಗಿ ಹೇಳಿದ್ದೀನಿ, ನಮ್ಮ ವಿಡಿಯೋಸ್ ಇದೆ ಸಪೋರ್ಟ್ ಮಾಡಲಿಕ್ಕೆ. ನಿಮಗೆ ಆಲ್ರೆಡಿ ಕಳಿಸಿದ್ದೀವಿ, ನೀವು ನೋಡಿದ್ದೀರ. ಹಿಂಗೆ ನಿಂತಿದ್ದಾರೆ ಅಲ್ಲ, ಅವರ ಸೈಡ್ ಮಾತ್ರ ತಗೊಳ್ಳೋಕ್ಕೆ ಬಂದಿದ್ದಾರೆ ಅವರು. ಆ್ಯಕ್ಚುಲಿ ನಮಗೆ ಹಾರ್ಮ್ ಆಗ್ತಿರೋದು ನಮಗೆ. ನಾವು ಪೊಸಿಷನಲ್ಲಿ ಇದ್ದವರು, ಅವರು ಇನ್ಫಿಲ್ಟ್ರೇಟ್ಸ್, ಅವರು ಟ್ರೆಸ್ ಪಾಸರ್ಸ್, ಅವ್ರಿಗೆ ಅವರು ನಿಲ್ಲಿಸ್ಬೇಕಾಗಿರೋರು ಯಾರಿಗೂ ನಿಲ್ಲಿಸಿಲ್ಲ. ನಮಗೆ ಏಟು ಬೀಳ್ತಾ ಇದೆ, ಯಾರೂ ನಿಲ್ಲಿಸಿಲ್ಲ ಅವರಿಗೆ. ಯಾಕೆ? ವಾಟ್ ಡು ಐ ಕನ್ಸ್ಟ್ರೂ? ವಾಟ್ ವಾಸ್ ದಿಸ್ ಪೊಲೀಸ್ ಅಪ್ ಟು? 16 ಮೆಂಬರ್ಸ್ ಪೊಲೀಸ್ ಇದ್ರು ಮೇಡಮ್, ಕಾನ್ಸ್ಟೇಬಲ್ಸು, ಸಿಂಗಲ್ ಸ್ಟಾರ್ ಇನ್ಸ್ಪೆಕ್ಟರ್, ಡಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಆ್ಯಂಡ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಒನ್ ಟೈಮಲ್ಲಿ ACP ಆಫ್ ಪೊಲೀಸ್ ಮೇಡಮ್. ರೈಟ್ ವಿಶಾಲ್, ಈಗ ನಿಮಗಾಗಿರುವಂತಹ ಅನ್ಯಾಯದ ಬಗ್ಗೆ ನೀವು ಧ್ವನಿಯನ್ನ ಎತ್ತಿದಿರಿ, ಪೊಲೀಸ್ ಕಂಪ್ಲೇಂಟ್ ಅನ್ನ ಮಾಡಿದಿರಿ. ನಾವು ಕೂಡ ಈ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ಮಾಡಿದೀವಿ. ಅಟ್ಲೀಸ್ಟ್ ಈಗಾದ್ರೂ ಏನ್ ಅಕ್ರಮ ಆಗಿದೆ, ಏನ್ ಅನ್ಯಾಯ ಆಗಿದೆ, ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡುತ್ತೆ ಅನ್ನುವಂತಹ ವಿಶ್ವಾಸವನ್ನ ಇಡೋಣ. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.